ನಮಸ್ಕಾರ ವೀಕ್ಷಕರೇ, ನಾನು ದೇವರಾಜ್ ರೆಡ್ಡಿ. ಬೆಂಗಳೂರಿನ ಅದೂರನ್ನ ಒಂದು ಪ್ರದೇಶದಲ್ಲಿ ಒಂದು ಬಿಸ್ಲೇರಿ ಒಂದು ಘಟಕಕ್ಕೆ ರೈನೋ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ವಿ. ಇಲ್ಲಿ ಉಸ್ತುವಾರಿ ನೋಡ್ತಕ್ಕಂಥ ಪ್ರಸನ್ನ ಅವ್ರನ್ನ ಮುಟ್ಟಿದೆ. ಪ್ರಸನ್ನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಈ ಬೋರ್ ರೀಚಾರ್ಜ್ ಬಗ್ಗೆ, ನಿಮ್ಮ ಫ್ಯಾಕ್ಟ್ರಿ ಬಗ್ಗೆ ಪರಿಚಯ ಮಾಡ್ಕೊಂಡು ನೀವೇ ಹೇಳಿ. ನಮ್ಮದು ಅನಿಕುಲ್ ಬೇರೋಜ್ ಅಂದ್ಬಿಟ್ಟು ನಾವು ಯೂಟ್ಯೂಬ್ ನೋಡ್ಬೇಕಾದ್ರೆ ಕಲೆ ಮಾಧ್ಯಮದಿಂದ ದೇವರಾಜ್ ಅವರು ನೋಡಿದೆ. ಕಾಲ್ ಮಾಡಿದಾಗ ಒಳ್ಳೆ ಇನ್ಫಾರ್ಮೇಶನ್ ಇತ್ತು, ಒಳ್ಳೆ ಸರ್ವಿಸ್ ಇತ್ತು. ಅದರಿಂದ ಕಾಲ್ ಮಾಡಿ ಮಾತಾಡಿ ಅವ್ನು ಕರೆಸ್ಬಿಟ್ಟು ಮಾಡಿಸ್ತಾ ಇದೀವಿ. ಒಳ್ಳೆ ನಿಮ್ಮ ಬಾಸ್ಗೆ ಹೇಳಿದ್ರಿ? ಹೇಳಿದ್ದೀನಿ ಬಾಸ್ಗೆ, ರಾಜಶೇಖರ್ ಸರ್ಗೆ ಮಾಡ್ಬೇಕಂದ್ರು. ಆಮೇಲೆ ಓಕೆ ಕರ್ಸು ಮಾಡಿಸು ಅಂತ ಮಾತಾಡಿ ಕರ್ಸ್ಬಿಟ್ಟು ಮಾಡಿದ್ವಿ. ಒಳ್ಳೆ ಸರ್ವಿಸ್ ಇದೆ. ಈಗ ನಿಮ್ದೊಟ್ಟು ಎಷ್ಟು ಜಾಗ ಇದು? ಇದು 1.5 ಎಕರೆ ಇದೆ. 1.5 ಎಕರೆ ಎಲ್ಲ ಬಿಲ್ಡಿಂಗ್ ಇದೆ. ಟೆರೆಸ್ ಇಂದ ನೀರು ಇದಕ್ಕೆ ಬಿಡುತ್ತೆ. ಒಟ್ಟು 2 ಬೋರ್ ಹಾಕ್ಸಿದ್ರಲ್ಲ? 2 ಬೋರು ಇವಾಗ ಒಂದಕ್ಕೆ ಮಾಡಿದ್ದೀವಿ. ಈಗ ನಿಮಗೆ ಇದು ಬಿಸ್ಲೇರಿ ಇಲ್ಲೇ ತಯಾರಾಗುತ್ತಲ್ಲ? ಇಲ್ಲೇ ತಯಾರಾಗುತ್ತೆ. ಎಷ್ಟು ನೀರು ಬೇಕು ದಿವಸಕ್ಕೆ? ಒಂದು 2 ಲಕ್ಷ ಲೀಟರ್ ಬೇಕಾ? 2 ಲಕ್ಷ ಬೇಕಾಗುತ್ತೆ. 2 ಲಕ್ಷ ಲೀಟರ್ ನೀರು ಅದೋಗಿ ಪ್ರೊಸೆಸ್ ಆಗಿ 1 ಲಕ್ಷ ನಮ್ದು 1 ಲಕ್ಷ ವೇಸ್ಟ್ ಆಗುತ್ತೆ. ವೇಸ್ಟ್ 1 ಲಕ್ಷ ಮತ್ತೆ ಹೋಗಿ ಬಾಟ್ಲಿಗಳಾಗುತ್ತೆ. ಹೌದು, ಆ ಥರದಲ್ಲಿ ಟ್ರ್ಯಾಕ್ಟರ್ ಬಂದ್ಬಿಡ್ಲ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಹೌದಾ? ನಿಮಗೆ ಕಲೆ ಮಾಧ್ಯಮದಿಂದ ಪರಿಚಯ ಆಗಿ ದೇವರಾಜ್ ರೆಡ್ಡಿ ಸರ್ ಕಾಲ್ ಮಾಡಿಬಿಟ್ಟೆ. ನಮ್ಮ ಸರ್ ರಾಜಶೇಖರ್ ಜೊತೆ ಮಾತಾಡ್ಬಿಟ್ಟಿಗೆ ಹಿಂಗೆ ಮಳೆ ನೀರು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ದಿಢೀರ್ನೆ ಆಯಿತು ಬೇಗ ಕರ್ಸ್ಬಿಟ್ಟೆ ದೇವರಾಜ್ ರೆಡ್ಡಿ ಸಲಹೆ ಕೊಟ್ಟು ಕರ್ಸ್ಬಿಟ್ಟು ಮತ್ತು ಜಲ್ಲಿ ಬೋರ್ಡರ್ಸ್ ಅವ್ರು ಏನೇನು ಕೇಳಿದ್ರು JCP ಎಲ್ಲ ಕರೆಸಿ ಸ್ಕ್ವೇರ್ ಫೀಟ್ ಎಷ್ಟು ಬೇಕಂತ ಎಲ್ಲ ಮೆಜರ್ಮೆಂಟ್ ಕೊಟ್ಟರು. ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡು ನಾವು ದೇವರಾಜ್ ರೆಡ್ಡಿ ಸರ್ ಕಾಲ್ ಮಾಡ್ದೋ. ಅವ್ರು ಇಮಿಡಿಯೇಟ್ಲಿ ಬಂದು ಮಾಡ್ತಾಯಿದ್ದಾರೆ, ವರ್ಕ್ ಮಾಡಿದರು. ಮಾಡಿ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಗುಡ್ ಇಂಪ್ರೂವ್ಮೆನ್ಸನ್ ಇದೆ ಎಲ್ಲ. ನಾವು ಯೂಟ್ಯೂಬಿಂದ ಕಲೆ ಮಾಧ್ಯಮದಿಂದ ಪರಿಚಯ ಆದಕ್ಕೆ ಒಳ್ಳೆ ಇಂಪ್ರೂವ್ಮೆನ್ಸನ್. ನಮಗೂ ಮಳೆ ನೀರು ವೇಸ್ಟ್ ಆಗಬಾರ್ದು. ಒಂದು ಇವಾಗಿರೋ ಜನ್ರೇಷನಲ್ಲಿ ನೀರೇ ಸಿಗ್ತಾಯಿಲ್ಲ, ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವೇ ಈ ಥರ ಮಾಡಿದ್ದೀವಿ. ಎಲ್ಲ ಮಾಡ್ಕೊಂಡು ಒಳ್ಳೆ ಅನುಕೂಲ. ಈಗ ಡ್ರೈ ಆಗಿರೋ ಬೋರಲ್ಲೂ ಮಾಡ್ತಾರ ಒಳ್ಳೆ ಇಂಪ್ರೂವ್ ಇದೆ. ಓಕೆ, ಈಗ ನಿಮ್ದೊಟ್ಟು 2 ಬೋರ್ ಇದೆಯಲ್ಲ? 2 ಬೋರ್ ಇದೆ. ಅಲ್ಲಿರೋ ಬೋರ್ ಎಷ್ಟು ಬರುತ್ತೆ ನೀರು? ಅದು 2 ಇಂಚ್ ಬರುತ್ತೆ. 2 ಇಂಚ್. ಇದು 1 ಇಂಚ್ ಬರುತ್ತೆ. ಅಷ್ಟೇ, ಯಾವ ಜಾಸ್ತಿ ಬರಲ್ಲ ಅಷ್ಟೇ. ಈಗ ಎಲ್ಲದು ಬಿಲ್ಡಿಂಗ್ ಮೇಲೆ ಬೀಳಂತ ಅಲ್ಲೂ ಎಲ್ಲ ಮಳೆ ನೀರು ಪೈಪ್ ಮುಖಾಂತರದ್ದು ಈಗ ಇದು ಹೌದು. ಈಗ ಬಿಸ್ಲೇರಿ ಫ್ಯಾಕ್ಟ್ರಿ ಅಂತ ತಕ್ಷಣ ಭಾಳ ನೀರು ಬೇಕಲ್ಲ? ಹೌದೌದು, ಬೇಕು ಸರ್. ದಿನಕ್ಕೆ ಕ್ವಾಲಿಟಿ ಬೇರೆ ಬಾಟ್ಲ್ಗಳಿಗೂ ಬಿಸ್ಲೇರಿ ಅಂದಮೇಲೆ ತುಂಬಾ ಕ್ವಾಲಿಟಿ ಬಾಟ್ಲ್ ತೊಳೆಯಕ್ಕೆ ನೀರು ಬೇಕು. ಹೌದೌದು, ಇದಕ್ಕೆ ಬೇಕು, RO ಆಗಬೇಕು. ತುಂಬಾ ದಿನಕ್ಕೆ ಒಂದು 2-2.5 ಲಕ್ಷ ಲೀಟರ್ ನೀರು ಬೇಕು. ಬೇಸಿಗೆಯಲ್ಲೂ ಅಷ್ಟೇ, ಮಳೆಗಾಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೇಲ್ಸ್ ಬೇಸಿಗೆ ಅಂತ ಬೇಕೇ ಬೇಕು. ಒಂದು ದಿವಸಕ್ಕೆ ಎಷ್ಟು? 20 ಲೀಟರ್ ಕ್ಯಾನ್ ಅಲ್ಲ? ಹೌದು. ಎಷ್ಟು ಕ್ಯಾನ್ ಬರುತ್ತೆ ಒಂದು ದಿವಸಕ್ಕೆ? ಒಂದು 4,500-5 ಸಾವಿರ ಬರುತ್ತೆ. 5,000 ಕ್ಯಾನ್ಗಳು ಒಂದು ದಿವಸಕ್ಕೆ ತಯಾರಾಗುತ್ತೆ. ಹೌದು. ಒಂದು ಗಂಟೆಗೆ ಎಷ್ಟು ಕ್ಯಾನ್ ರೆಡಿ ಆಗ್ತವೆ? ಒಂದು 600-700 700 ಕ್ಯಾನ್ಗಳು ಬೆಳಿಗ್ಗೆ 10 ಗಂಟೆಯಿಂದಲ್ಲ? 9 ಗಂಟೆಯಿಂದ 6 ಗಂಟೆ, ಸಂಜೆ 6 ಕ್ಲಾಸ್. ಮತ್ತೆ ಇವ್ರು ತುಂಬಾ ರೂಲ್ಸು ಡಿಸಿಪ್ಲಿನ್. ಹೌದು, ಗುಡ್ ಕ್ವಾಲಿಟಿ. ಒಂದು ಸ್ವಲ್ಪ ಡಿಫೆಂಡ್ ಆದ್ರೆ ನೀರು ಒಳಗೆ ಆಲ್ಗೆ ಕಟ್ಟಿದ್ರೆ ಅವೆಲ್ಲ ಇಲ್ಲ, ಅವೆಲ್ಲ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಕ್ವಾಲಿಟಿ ಬಗ್ಗೆ 4 ಜನ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ. ಎಷ್ಟು PPM ಇರಬೇಕು ಅಂತ ಹೇಳಿದ್ರು? TDS 80 ಇರಬೇಕು, ರೆಗ್ಯುಲರ್ ಆಗಿ 80 ಇರಬೇಕು. ಅಕಸ್ಮಾತ್ ನೀವು ಜಾಸ್ತಿ ಮಾಡಿಬಿಟ್ರೆ ಅದು ಡ್ರೈನ್ ಮಾಡಿದೆ, ವೇಸ್ಟೇ ಅದು. ಅದಕ್ಕೆ ನೀರೆಲ್ಲ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ತಿರ್ಗಾ ರೀಸೈಕಲ್ ಇದು ಮಾಡಿ ಅಂದ್ಬಿಟ್ಟು ಅಪ್ರೋಚ್ ದೇವರಾಜ್ ಸರ್ ಮಾತಾಡ್ಬಿಟ್ಟು ನಾವು ಕರೆಸಿ ಇದು ಮಾಡಿ. ಈಗ ಒಂದು ಇಲ್ಲಿ ಬೋರ್ಗೆ ರೀಚಾರ್ಜ್ಗೆ ಮತ್ತೆ ಇಲ್ಲಿ ಆ ಕಡೆ ನೀರು ವೇಸ್ಟ್ ಆಗುತ್ತಲ್ಲ, ಅದು ಬಾವಿಗೆ ಹೋಗುತ್ತಲ್ಲ? ಬಾವಿಗೆ ಹೋಗುತ್ತೆ. ಅದು ಇನ್ನು ಹಾರ್ಡ್ ವಾಟರ್. ಈಗ ನಾವು ಇತ್ತಲ್ಲೇ ಬಂದು ನೀರಲ್ಲೇ ಡಿಗ್ರೇಷನ್ ಮಾಡಿಬಿಟ್ಟು ಇನ್ನು ವೇಸ್ಟ್ ನೀರ ಇನ್ನು ಅದು ಬಾವಿಗೆ ಹೋಗುತ್ತೆ. ಬಾವಿಯಿಂದ ತಿರ್ಗಾ ಕೃಷಿಗೆ ಹೋಗುತ್ತೆ. ಅದು ಎಷ್ಟು ದೂರ ಇದೆ ಇಲ್ಲಿಂದ ಅಲ್ಲಿಗೆ? 2 ಕಿಲೋಮೀಟರ್ಸ್ ಇದೆ. 2 ಕಿಲೋಮೀಟರ್. ಬಾವಿಯಿಂದ ಪಂಪ್ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದೆ? ಹೌದು, ಬಾವಿಯಿಂದ ಪಂಪ್ ಮಾಡಿ 2 ಕಿಲೋಮೀಟರ್ ಹೋಗುತ್ತೆ. ಆ ನೀರು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಆ ತೋಟಕ್ಕೆ ಹಾಕೋದು. ಎಲ್ಲೂ ಒಟ್ಟು ಒಂದು ಹನಿ ನೀರು ವೇಸ್ಟ್ ಆಗಲ್ಲ. ವೇಸ್ಟ್ ಮಾಡಬಾರ್ದು ಅಂತಾನೆ, ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಈ ಪ್ರೊಸೆಸ್ ಮಾಡ್ತಾ ಇರೋದು. ಓಕೆ, ನಿಮ್ಮ ಇವ್ರದ್ದು ರಾಜಶೇಖರ್ ಸರ್ದು ಅಡ್ರೆಸ್ಸು, ಫೋನ್ ನಂಬರು? ರಾಜಶೇಖರ್ ನೇಟಿವ್ ಪ್ಲೇಸು ಆದೂರು. ಈಗ ನೀವೇ ಇಲ್ಲಿ ನೋಡ್ಕೊಳ್ಳೋದು? ಹೌದು, ನಾವೇ. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8105555159. ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸರಿ ಪ್ರಸನ್ನ, ಆಗಲಿ. ಓಕೆ ಸರ್, ನಮಸ್ಕಾರ.